ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಜಾತಿಯ ಒತ್ತಕ್ಷರ ಪದಗಳ ಉದಾಹರಣೆಗಳನ್ನು ತಿಳ್ಕೊಳ್ಳೋಣ. ತಳ್ಳು, ಹಳ್ಳ, ಕೊಳ್ಳ, ಬಳ್ಳಿ, ಕಳ್ಳಿ, ಬೆಳ್ಳಿ, ಹಳ್ಳಿ, ಮುಳ್ಳು, ಎಳ್ಳು, ಕಳ್ಳು, ಜಳ್ಳು. ನೀವೆಲ್ಲ ಗಮನಿಸ್ತಾ ಇರ್ಬೋದು, ಇದು ಳ ಅಕ್ಷರಕ್ಕೆ ಳ ಒತ್ತನ್ನೇ ಬಂದಿರುವಂತಹ ಪದಗಳು. ಹಾಗಾಗಿ ಇದನ್ನು ನಾವು ಸಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ. ನೆಕ್ಸ್ಟ್, ಪ ಅಕ್ಷರಕ್ಕೆ ಪ ಅಕ್ಷರದ ಒತ್ತೆ ಇರುವಂತಹ ಸಜಾತಿಯ ಪದಗಳನ್ನ ನೋಡ್ಕೊಳ್ಳೋಣ. ಅಪ್ಪ, ಹಪ್ಪಳ. ಇಲ್ಲಿ ಪಾಗೆ ಪ ಒತ್ತಿದೆ, ಸೊ ಇದನ್ನು ನಾವು ಒತ್ತಿ ಹೇಳಬೇಕು. ತಪ್ಪಲೆ, ತಪ್ಪಾಗಿ, ಚಪ್ಪಾಳೆ, ದಪ್ಪ, ಉಪ್ಪಿಟ್ಟು. ಇಲ್ಲಿ ಪಿಗೆ ಪಾವತ್ತಿದೆ, ಟೂಗೆ ಟಾವತ್ತಿದೆ. ಸೊ ಎರಡೂ ಕೂಡ ಅದರದೇ ಅಕ್ಷರದ ಒತ್ತುಗಳಿವೆ. ಹಾಗಾಗಿ ಇದು ಒಂದು ಸಜಾತಿಯ ಒತ್ತಕ್ಷರ ಇರುವ ಪದಗಳು. ಒಪ್ಪಿಕೋ, ಕಪ್ಪು, ಉಪ್ಪು, ರೆಪ್ಪೆ, ಸಿಪ್ಪೆ, ಉಪ್ಪೇರಿ, ಒಪ್ಪತ್ತು. ನೆಕ್ಸ್ಟ್, ದ ಒತ್ತು ಇರುವ ಸಜಾತಿಯ ಒತ್ತಕ್ಷರದ ಪದಗಳು. ಬಿದ್ದ, ಗದ್ದಲು, ಇದ್ದಿಲು, ಮದ್ದಾನೆ, ಒದ್ದಾಟ, ಲದ್ದಿ, ಹೊದ್ದಿಕೆ, ಕದ್ದು, ಸದ್ದು, ಹದ್ದು, ನಿದ್ದೆ, ಬುದ್ಧಿ, ಬಿದ್ದೆ, ಎದ್ದೇಳು, ಒದ್ದೋಡಿಸು. ಇವಿಷ್ಟು ದ ಅಕ್ಷರಕ್ಕೆ ಅದರದೇ ಆದ ದ ಒತ್ತು ಇರುವಂತಹ ಸಜಾತಿಯ ಒತ್ತಕ್ಷರ ಪದಗಳು. ನೆಕ್ಸ್ಟ್, ಡ ಅಕ್ಷರಕ್ಕೆ ಡ ಒತ್ತು ಇರುವಂತಹ ಪದಗಳು. ಗಡ್ಡ, ದಡ್ಡ, ದೊಡ್ಡ, ಗುಡ್ಡ, ಕಡ್ಡಾಯ, ಅಡ್ಡಿ, ಕಡ್ಡಿ, ದುಡ್ಡು, ಲಡ್ಡು, ಗೆಡ್ಡೆ, ಗುಡ್ಡೆ, ಅಸಡ್ಡೆ, ಒಡ್ಡೋಲಗ, ದೊಡ್ಡಪ್ಪ. ಈ ಪದದಲ್ಲಿ ಡಾಗೆ ಡಾ ಒತ್ತಿದೆ, ಹಾಗೆ ಪಾಗೆ ಪಾ ಒತ್ತಿದೆ. ನೆಕ್ಸ್ಟ್, ಒಡ್ಡೊಡ್ಡಾಗಿ. ಇಲ್ಲೂ ಕೂಡ ಡ ಅಕ್ಷರಗಳಿಗೆ ಡ ಒತ್ತೆ ಇದೆ. ಜಿಡ್ಡು. ಇವಿಷ್ಟು ಡ ಅಕ್ಷರಕ್ಕೆ ಡ ಒತ್ತು ಇರುವಂತಹ ಸಜಾತಿಯ ಒತ್ತಕ್ಷರ ಪದಗಳು. ನೆಕ್ಸ್ಟ್, ಟ ಅಕ್ಷರಕ್ಕೆ ಟ ಅಕ್ಷರದ ಒತ್ತೆ ಇರುವಂತಹ ಸಜಾತಿಯ ಒತ್ತಕ್ಷರದ ಪದಗಳನ್ನ ತಿಳ್ಕೊಳ್ಳೋಣ. ಆ ಇದೆ, ಟಾಗೆ ಟ ಒತ್ತು. ಹೇಗೆ ಓದಬೇಕು? ಅಟ್ಟ. ವೆರಿ ಗುಡ್. ಅಟ್ಟ. ಬಾ ಏತ್ವಾ ಬೇ, ಟಾಗೆ ಟ ಒತ್ತು. ಬೆಟ್ಟ, ಕೆಟ್ಟ, ತಟ್ಟೆ, ಪಟ್ಟೆ, ಬಟ್ಟೆ, ರಟ್ಟೆ, ಸೊಟ್ಟು. ಸಾವೋತ್ವಾ ಸೋ, ಟಾಗೆ ಕೊಂಬಿದೆ, ಟೂಗೆ ಟಾವತ್ತಿದೆ. ಹಾಗಾಗಿ ಇದನ್ನು ನಾವು ಸೊಟ್ಟು ಅಂತ ಓದಬೇಕು. ನೆಕ್ಸ್ಟ್, ಹೊಟ್ಟು, ಪೆಟ್ಟು, ಮೆಟ್ಟು, ಮೆಟ್ಟಿಲು, ಪೆಟ್ಟಿಗೆ, ಒಬ್ಬಟ್ಟು, ಸಿಟ್ಟು, ಕಟ್ಟೆಚ್ಚರ. ನೆಕ್ಸ್ಟ್, ಚ ಅಕ್ಷರಕ್ಕೆ ಚ ಒತ್ತು ಇರುವಂತಹ ಸಜಾತಿಯ ಒತ್ತಕ್ಷರ ಪದಗಳು. ವೆಚ್ಚ, ಹುಚ್ಚ, ಹೆಚ್ಚಾಗಿ, ಹುಚ್ಚಾಟ, ಚುಚ್ಚಿತು, ಮುಚ್ಚಿತು, ಕಚ್ಚಿತು, ಕಚ್ಚು, ಮಚ್ಚು, ಮುಚ್ಚು, ಬಚ್ಚಿಡು, ಕಚ್ಚಾಟ,
ಪಚ್ಚೆ, ಸಚ್ಚೆ, ಹಚ್ಚೆ, ಅಚ್ಚುಕಟ್ಟು. ನೋಡಿ, ಈ ಎರಡು ಪದದಲ್ಲಿ ಮೇಲ್ಗಡೆದು ಮಚ್ಚು, ಕೆಳಗಡೆದು ಮುಚ್ಚು. ಎರಡಕ್ಕೂ ಇರುವ ವ್ಯತ್ಯಾಸ ಏನಂದರೆ ಮಾಗೆ ಕೊಂಬಿದೆ ಅಷ್ಟೆ, ಆದರೆ ಇವುಗಳ ಅರ್ಥ ಬೇರೆ. ಮಚ್ಚು ಅಂದರೆ ನಾವು ಸೌದೆ ಕಟ್ ಮಾಡೋದಕ್ಕೆ ಹಾಗೆ ಎಳ್ನೀರನ್ನ ಕುಚ್ಚೋದಕ್ಕೆ ಉಪಯೋಗಿಸ್ತೀವಲ್ಲ, ಅದು ಮಚ್ಚು. ಮುಚ್ಚು ಅಂದರೆ ಕ್ಲೋಸ್ ಮಾಡು. ಒಂದು ಕೊಂಬಿನಿಂದ ಈ ಎರಡು ಪದಗಳ ಅರ್ಥ ಬೇರೆ ಬೇರೆ ಆಗ್ತಿದೆ. ಸೊ ಕನ್ನಡ ಕಲಿಯುವಾಗ ಇದನ್ನೆಲ್ಲ ಗಮನ ಇಟ್ಟು ಕಲಿಬೇಕು. ನೆಕ್ಸ್ಟ್, ಗ ಅಕ್ಷರಕ್ಕೆ ಗ ಒತ್ತು ಇರುವಂತಹ ಪದಗಳು: ಅಗ್ಗ, ಮಗ್ಗ, ಹೆಗ್ಗಣ, ನುಗ್ಗಾಟ, ಸುಗ್ಗಿ, ಮಗ್ಗಿ, ನುಗ್ಗಿತು, ತಗ್ಗು, ಬಗ್ಗು, ಜಗ್ಗು, ಮೊಗ್ಗು, ಬುಗ್ಗೆ, ಲಗ್ಗೆ, ಹುಗ್ಗಿ, ಹಿಗ್ಗೋ, ಹಿಗ್ಗು. ಇವಿಷ್ಟು ಗ ಅಕ್ಷರದ ಒತ್ತಿರುವಂತಹ ಪದಗಳು. ನೆಕ್ಸ್ಟ್, ಕ ಅಕ್ಷರದ ಒತ್ತಿರುವಂತಹ ಪದಗಳು: ಅಕ್ಕ, ತಕ್ಕಡಿ, ಮಕ್ಕಳು, ರೊಕ್ಕ, ತಿಕ್ಕಾಟ, ಮುಕ್ಕಾಲು, ಅಕ್ಕಿ, ಹಕ್ಕಿ. ಇವೆರಡು ಪದಗಳನ್ನ ನೀವು ಗಮನಿಸಬೇಕು. ಮೊದಲೇದು ನಾವು ಅಕ್ಕಿ ಅಂತ ಓದಬೇಕು, ನೆಕ್ಸ್ಟ್ ಪದನ ನಾವು ಹಕ್ಕಿ ಅಂತ ಓದಬೇಕು. ಮೊದಲನೇ ಪದದಲ್ಲಿ ಸ್ವರಾಕ್ಷರ ಆ ಇದೆ, ಎರಡನೇ ಪದದಲ್ಲಿ ವ್ಯಂಜನಾಕ್ಷರ ಹ ಇದೆ. ಸೊ ಈ ಎರಡರ ವ್ಯತ್ಯಾಸನ ನೀವು ತಿಳ್ಕೊಬೇಕು. ಅಕ್ಕಿ ಅಂದರೆ ನಾವು ಊಟ ಮಾಡ್ತೀವಲ್ಲ, ಅದನ್ನು ನಾವು ರೈಸ್, ಅದನ್ನು ಅಕ್ಕಿ ಅಂತೀವಿ. ಹಾಗೆ ಹಕ್ಕಿ ಅಂದರೆ ಪಕ್ಷಿ. ನೆಕ್ಸ್ಟ್, ಕುಕ್ಕಿತು, ನೆಕ್ಕಿತು, ಉಕ್ಕು, ದಿಕ್ಕು, ಕುಕ್ಕೆ, ರೆಕ್ಕೆ, ಕಿಕ್ಕೇರಿ, ಒಕ್ಕೊರಲು. ಯಾ ಅಕ್ಷರಕ್ಕೆ ಯಾವತ್ತು ಇರುವಂತಹ ಸಜಾತಿಯ ಒತ್ತಕ್ಷರ ಪದಗಳು: ಅಯ್ಯ, ದಮ್ಮಯ್ಯ, ಉಯ್ಯಾಲೆ, ಅಯ್ಯಯ್ಯೋ. ನೆಕ್ಸ್ಟ್, ರಾ ಒತ್ತು ಇರುವಂತಹ ಪದಗಳು: ಕರ್ರನೆ, ಪುರ್ರನೆ, ಭರ್ರನೆ. ಈಗ ಲಾ ಅಕ್ಷರಕ್ಕೆ ಲಾ ಒತ್ತು ಇರುವಂತಹ ಸಜಾತಿಯ ಪದಗಳನ್ನ ನೋಡೋಣ. ಅಲ್ಲ, ಬೆಲ್ಲ, ಎಲ್ಲ, ರಸಗುಲ್ಲ, ಚೆಲ್ಲಾಟ, ಎಲ್ಲಿ, ಇಲ್ಲಿ, ನಲ್ಲಿ, ಅಲ್ಲಿ, ಹಲ್ಲಿ, ಹುಲ್ಲು, ಇಲ್ಲ, ಅಲ್ಲು, ಎಲ್ಲೆಲ್ಲೂ, ಗುಲ್ಲೋ ಗುಲ್ಲು. ಅಕ್ಷರಕ್ಕೆ ಮಾ ಒತ್ತು ಇರುವಂತಹ ಪದಗಳು: ಅಮ್ಮ, ತಮ್ಮ, ಕೆಮ್ಮಲು, ಚಮ್ಮಾರ, ಕಮ್ಮಾರ, ಕಮ್ಮಿ, ನಿಮ್ಮಿ, ಕೆಮ್ಮು, ದಮ್ಮು, ಎಮ್ಮೆ, ನಮ್ಮೆಲ್ಲರ, ತಿಮ್ಮೇಗೌಡ, ಒಮ್ಮೊಮ್ಮೆ. ನೆಕ್ಸ್ಟ್, ನಾಗೆ ನಾ ಒತ್ತು ಇರುವಂತಹ ಪದಗಳು: ಅನ್ನ, ಚಿನ್ನ, ಕನ್ನಡ, ಕೆನ್ನಾಲಿಗೆ, ಕುನ್ನಿ, ಬನ್ನಿ, ನಿನ್ನನ್ನು, ತಿನ್ನು, ಬೆನ್ನು, ಇನ್ನೂರು, ಮುನ್ನೂರು, ಕೆನ್ನೆ, ನೆನ್ನೆ, 12, ಹೊನ್ನೆ ಮರ, 11, ಕನ್ನಂಬಾಡಿ. ಇವಿಷ್ಟು ನಾವೊತ್ತು ಇರುವಂತಹ ಪದಗಳು. ನೆಕ್ಸ್ಟ್, ತಾ ಅಕ್ಷರಕ್ಕೆ ತಾವೊತ್ತು ಇರುವಂತಹ ಸಜಾತಿಯ ಪದಗಳು: ಅತ್ತ, ಭತ್ತ, ಕತ್ತಲು, ಬತ್ತಾಸು, ಹಿತ್ತಾಳೆ, ಕತ್ತಿ, ಅತ್ತಿಗೆ, ಅತ್ತು, ಹತ್ತು. ಈ ಎರಡು ಪದಗಳನ್ನ ಗಮನಿಸಿ. ಮೊದಲನೇ ಪದನ ನಾವು ಅತ್ತು ಅಂತ ಓದಬೇಕು, ಎರಡನೇದಕ್ಕೆ ಹತ್ತು ಅಂತ ಓದಬೇಕು. ಮೊದಲನೇದು ಸ್ವರಾಕ್ಷರ ಆ ಇದೆ, ಎರಡನೇ ಪದದಲ್ಲಿ ವ್ಯಂಜನಾಕ್ಷರ ಹ ಇದೆ. ಹೊತ್ತು, 20, ಅತ್ತೆ, ಪತ್ತೆ, ಕತ್ತೆ, ಎತ್ತೆತ್ತಲು, ಉತ್ತೇಜನ, ಸುತ್ತೋಲೆ. ನೆಕ್ಸ್ಟ್,
ಕೊಬ್ಬರಿ, ಕಾವೋತ್ವಾಕೋ ಬಾಗೆ ಬಾವತ್ತಿದೆ, ರಾಗುಡಿಸು ರಿ, ಕೊಬ್ಬರಿ. ಇಲ್ಲಿ ಬಾಗೆ ಬಾವತ್ತಿದೆ, ಹಾಗಾಗಿ ಇದು ಒಂದು ಸಜಾತಿಯ ಒತ್ತಕ್ಷರ ಪದ. ನೆಕ್ಸ್ಟ್ ಕಜ್ಜಾಯ, ಸುಣ್ಣದ, ಸುವ್ವಾಲೆ, ಹೆಬ್ಬಾವು, ಕಣ್ಣೀರು, ಚಿಣ್ಣರು. ಈ ಎಲ್ಲ ಸಜಾತಿಯ ಒತ್ತಕ್ಷರ ಪದಗಳನ್ನು ಉಪಯೋಗಿಸ್ಕೊಂಡು ಪಂಜೆ ಮಂಗೇಶ್ ರಾಯರು ಒಂದು ಪದ್ಯನ ಬರೀತಾರೆ. ತಣ್ಣನೆ ಮೊಸರಲ್ಲಿ ಬೆಣ್ಣೆ ಮುದ್ದೆಯ ಹಾಗೆ ಕಣ್ಣಿಗೆ ಕಾಣುವ ಹುಣ್ಣಿಮೆ ಚಂದಿರ. ಎಷ್ಟು ಚೆನ್ನಾಗಿದೆ ಅಲ್ಲ. ಬರೀ ಸಜಾತಿಯ ಒತ್ತಕ್ಷರ ಪದಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಪದ್ಯ ಇದು. ನೆಕ್ಸ್ಟ್ ವಿಜಾತಿಯ ಒತ್ತಕ್ಷರ ಪದಗಳು. ಉತ್ಕಟ, ಖಡ್ಗ, ನಿಶ್ಚಯ. ಇಲ್ಲಿ ಎಲ್ಲ ಪದಗಳಲ್ಲೂ ಅದರದೇ ಆದ ಒತ್ತುಗಳಿಲ್ಲ, ಬೇರೆ ಬೇರೆ ಒತ್ತುಗಳಿದೆ. ಇಲ್ಲಿ ತಾಗೆ ಕಾವತ್ತಿದೆ, ಖಡ್ಗ ಪದದಲ್ಲಿ ಡಾಗೆ ಗಾವತ್ತಿದೆ, ನಿಶ್ಚಯ ಪದದಲ್ಲಿ ಶಾಗೆ ಚಾವತ್ತಿದೆ. ನಿಶ್ಚಯ. ಕಷ್ಟ, ಕೃಷ್ಣ, ಪುಸ್ತಕ, ಸ್ಥಳ, ಶಬ್ದ, ದಗ್ಧ, ರತ್ನ, ರಾಷ್ಟ್ರಪತಿ, ಉಷ್ಟ್ರಪಕ್ಷಿ, ಸ್ವಾತಂತ್ರ್ಯ, ಅಗಸ್ತ್ಯ, ಲಕ್ಷ್ಮಿ, ಶಾಸ್ತ್ರ, ಶಸ್ತ್ರ, ಅಜ್ಞಾನ, ವಿಜ್ಞಾನ, ಜ್ಞಾನ, ನಮಸ್ಕಾರ, ಪುರಸ್ಕಾರ, ಜಗದ್ಗುರು, ಬ್ರಹ್ಮ. ಈ ಎಲ್ಲ ಪದಗಳಲ್ಲೂ ಗಮನಿಸ್ಬೋದು, ಯಾವ ಅಕ್ಷರ ಮೂಲಾಕ್ಷರ ಇದೆಯೋ ಅದರದೇ ಆದ ಒತ್ತು ಅದರಲ್ಲಿ ಇಲ್ಲ, ಬೇರೆ ಅಕ್ಷರದ ಒತ್ತುಗಳಿವೆ. ಹಾಗಾಗಿ ನಾವು ಇದನ್ನು ವಿಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ. ಬ್ರಹ್ಮಚಾರಿ, ಬ್ರಾಹ್ಮಣ, ಬ್ರಾಹ್ಮಿ, ಮಧ್ಯಾಹ್ನ, ಚಿಹ್ನೆ, ಲಕ್ಷ್ಮಣ, ಸೂಕ್ಷ್ಮ, ಲಕ್ಷ್ಮಿ, ವಿಘ್ನೇಶ್ವರ. ವಿ ಬರೆದು ಘ ಏತ್ವಂಗ್ ದೀರ್ಘ ಘೆಗೆ ನಾವತ್ತಿದೆ, ಶಾಗೆ ವಾವತ್ತು, ವಿಘ್ನೇಶ್ವರ. ಕಲ್ಪವೃಕ್ಷ, ಉತ್ಸಾಹ, ವಿಶ್ವಕ್ಸೇನ, ಅಗಸ್ತ್ಯ, ಶಾಸ್ತ್ರ, ಚಾಣಾಕ್ಷ, ದ್ರಾಕ್ಷಿ, ಫಾಲ್ಗುಣ, ತಿರಸ್ಕಾರ. ಚೀತ್ಕಾರ, ಸದ್ಗುರು, ಕ್ಷೀರ, ಶಿಕ್ಷಕಿ, ಸ್ತ್ರೀ, ತೀಕ್ಷ್ಣ, ಆಜ್ಞೆ, ಉತ್ಸವ, ಆಶ್ಚರ್ಯ, ಅಧ್ಯಕ್ಷ. ಪ್ರತ್ಯಕ್ಷ, ಸ್ವರಾಜ್ಯ, ಟ್ಯಾಕ್ಸಿ, ಪ್ರಜ್ಞೆ, ಸೂಕ್ಷ್ಮ, ಇಸ್ತ್ರಿ, ಪ್ರತ್ಯಕ್ಷ, ಕ್ಷಾಮ, ಸದ್ಗತಿ, ಮುಷ್ಕರ. 4 ಖಡ್ಗ, ಶಾಸ್ತ್ರ, ತೀಕ್ಷ್ಣ, ಸೂಕ್ಷ್ಮ, ಲಕ್ಷ್ಮಿ. ಸಂಕ್ರಾಂತಿ, ಅತ್ಯಂತ, ಕ್ಷೇಮ, ಸ್ನೇಹ. ಕೆಸ್ತೂರು, ಸ್ಕೂಟರ್, ಪರೀಕ್ಷೆ, ಆಸ್ಪತ್ರೆ. ಶ್ರೀ, ಸ್ತ್ರೀ. ಸ್ವೀಕಾರ, ಕಾಶ್ಮೀರ. 4 ವಸ್ತು, ಭಿಕ್ಷುಕ, ಸುಸ್ತು. ಪಶ್ಚಿಮ, ಷಷ್ಠಿ, ಶಕ್ತಿ, ಸ್ಥಿತಿ, ತ್ರಿವೇಣಿ, ಪಕ್ಷಿ, ಲಕ್ಷ್ಮಿ, ವಿದ್ಯುಚ್ಛಕ್ತಿ. ಮುಖ್ಯೋಪಾಧ್ಯಾಯ, ಮುಖ್ಯೋಪಾಧ್ಯಾಯ. ನಮಸ್ಕಾರ, ನಿಲ್ದಾಣ, ಸದ್ಭಾವ, ಸನ್ಮಾನ, ಪ್ರಾಥಮಿಕ, ಸ್ವಾಮಿ, ಉತ್ಸಾಹ, ಕ್ಷಾಮ, ವಿಜ್ಞಾನ. ಲಕ್ನೋ, ಬೀಳ್ಕೊಡುಗೆ. ಪ್ರಹ್ಲಾದ, ಆಟೋ ರಿಕ್ಷಾ, ರಾತ್ರಿ, ಕುಸ್ತಿ. ಲಕ್ಷ್ಮಿ, ರಶ್ಮಿ, ಐಸ್ ಕ್ರೀಮ್. 4 ಬಲ್ಬ್, ಉದ್ಯೋಗ. ಉಲ್ಬಣ, ಪದ್ಮ, ರಮ್ಯ, ಶ್ರಮ, ಶುಲ್ಕ, ಸ್ವರ, ಅಕ್ಷರ, ಉತ್ಸವ, ರಾಷ್ಟ್ರ. ಭಕ್ತ, ಚಿತ್ರ, ರಕ್ತ, ಛತ್ರ,
ಪ್ರವೇಶ, ಅರಣ್ಯ, ಸ್ಪಷ್ಟ, ನೃತ್ಯ, ಹಾಸ್ಯ, ಕಲ್ಮಶ, ಪ್ರಕೃತಿ, ಪ್ರಾಮಾಣಿಕತೆ, ತೀರ್ಪು, ಪ್ರೋತ್ಸಾಹ, ಪ್ರೌಢಶಾಲೆ, ಕರ್ಪೂರ, ಪ್ರೋಟೀನ್, ಪ್ರೇರಣೆ, ಪ್ರೈಸ್, ಪ್ರೀತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಸಜಾತಿಯ ಒತ್ತಕ್ಷರ ಪದಗಳು ಹಾಗೆ ವಿಜಾತಿಯ ಒತ್ತಕ್ಷರ ಪದಗಳಿಗೆ ಉದಾಹರಣೆಗಳನ್ನ ತಿಳ್ಕೊಂಡ್ವಿ. ಇದೆಲ್ಲ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲರೂ ಕೂಡ ಎಕ್ಸಾಮ್ಗೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ನ ತಗೊಳ್ಳಿ. ಆಲ್ ದಿ ಬೆಸ್ಟ್.